ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು 𝐂𝐡𝐬𝐻 ಕನ್ನಡ. ಗೌರ್ಮೆಂಟ್ ಸೈಡಿಂದ ಎಜುಕೇಷನ್ ಸೆಕ್ಟರ್ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಅಪ್ಡೇಟ್ ಕಾಣಿಸ್ತಾ ಇದೆ. ಅದರ ರಿಲೇಟೆಡ್ ಆಗಿ 2 ಇಂಪಾರ್ಟೆಂಟ್ ಕಂಪ್ನೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಒಂದು CL ಎಜುಕೇಟ್ 475 ಕ್ರೋರ್ಸ್ ಮಾರ್ಕೆಟ್ ಕ್ಯಾಪಿಟಲ್ ಇರುವಂಥ ಕಂಪನಿ, ಇನ್ನೊಂದು NIIT ಲಿಮಿಟೆಡ್ 4750 ಕ್ರೋರ್ಸ್ ಮಾರ್ಕೆಟ್ ಕ್ಯಾಪಿಟಲ್ ಇರುವಂಥ ಕಂಪನಿ. ಬಿಕಾಸ್ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಿರುವಂಥ ಅಪ್ಡೇಟ್ಸ್ ಪ್ರಕಾರ 14,500 ಸ್ಕೂಲ್ಸ್ ಹತ್ರ ಆ ಸ್ಕೂಲ್ಸ್ಗೆ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಲ್ಯಾಬ್ಸ್ ಅಪ್ಗ್ರೇಡ್ ಮಾಡೋದು ಆ್ಯಂಡ್ ಸ್ಮಾರ್ಟ್ ಕ್ಲಾಸ್ನ ಈ 14,500 ಸ್ಕೂಲ್ಸ್ಗೆ ಈ 14,500 ಸ್ಕೂಲ್ಸಲ್ಲಿ ಅಂಡರ್ PM ಶ್ರೀ ಯೋಜನಾ ಮೂಲಕ ಇನ್ಸ್ಟಾಲ್ ಮಾಡ್ತಾರಂತ ಗೌರ್ಮೆಂಟಿಂದ ಅಪ್ಡೇಟ್ಸ್ ಬರ್ತಿದೆ. ಈ ಸೆಗ್ಮೆಂಟಲ್ಲಿ ಇದರ ರಿಲೇಟೆಡ್ ಆಗಿ ಬಿಸ್ನೆಸ್ ಮಾಡ್ತಿರುವಂಥ ಸ್ಟಾಕ್ಸಲ್ಲಿ ನಾವು ಪಾಸಿಟಿವ್ ಆಗಿ ನೋಡ್ಬೋದು. ಆ್ಯಂಡ್ ಪರ್ಟಿಕ್ಯುಲರ್ಲಿ ಈ CL ಎಜುಕೇಟ್ ಸ್ಟಾಕ್ನ ಗಮನಿಸಿದ್ರೆ ಲಾಸ್ಟ್ 1 ಇಯರ್ನಲ್ಲೇ ನಿಯರ್ ಟು 138% ರ್ಯಾಲಿ ಆಗಿದೆ. ನೆಕ್ಸ್ಟು, ಇಂಡಿಯಾಸ್ ಲಾರ್ಜೆಸ್ಟ್ ಏರ್ಪೋರ್ಟ್ ಸರ್ವಿಸ್ ಅಗ್ರಿಗೇಟರ್ ಪ್ಲಾಟ್ಫಾರ್ಮ್ ಆಗಿರುವಂಥ ಡ್ರೀಮ್ಫ್ಲೋಕ್ಸ್ ಕಂಪನಿ ಇವತ್ತು IPO ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ. ಇವರು IPO ಪ್ರೈಸು 326, ಲಿಸ್ಟ್ ಆಗಿರೋ ಪ್ರೈಸು 508, ನಿಯರ್ಲಿ 56% ಹತ್ರ ಅಪ್ಸೈಡ್ ಓಪನ್ ಆಗಿ ಈವನ್ ಅಲ್ಲಿಂದನೂ ರ್ಯಾಲಿ ಆಗ್ತಾ 68% ಹತ್ರ ಇಂಟ್ರಾಡೇನಲ್ಲಿ ಬೆಳೆದಿದೆ. ಅಂಡ್ ಅಗೈನ್ ಅಲ್ಲಿಂದ ಕರೆಕ್ಟ್ ಆಗ್ತಾ ಕ್ಲೋಸಿಂಗ್ ಟೈಮ್ಗೆ ನಿಯರ್ಲಿ 42% ಗೈನಿಂದ IPO ಕ್ಲೋಸ್ ಆಗಿದೆ. ನೆಕ್ಸ್ಟು, CDSL ಬಗ್ಗೆ ಮಾತಾಡ್ಕೋಬೇಕು. 2 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಮೊದಲನೇದು, IRDA ಅವರು, ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅವರು, ಇವರ ಇನ್ಶೂರೆನ್ಸ್ ಕಂಪನೀಸ್ ಅಂಡ್ ಇನ್ಶೂರೆನ್ಸ್ ಇಂಡಸ್ಟ್ರಿ ರಿಲೇಟೆಡ್ ಆಗಿ ಗವರ್ನಿಂಗ್ ಬಾಡಿ ಪ್ರೆಸೆಂಟು CNBC TV 18 ಅವರು ಹೇಳ್ತಿರೋದ್ರ ಪ್ರಕಾರ, ಅವ್ರ ರಿಲೇಟೆಡ್ ಸೋರ್ಸ್ ಇಂದ ಬರ್ತಿರುವಂಥ ಅಪ್ಡೇಟ್ಸ್ ಪ್ರಕಾರ IRDA ಅವರು ಎಕ್ಸಿಸ್ಟಿಂಗ್ ಆಗಿ ಇನ್ಶೂರೆನ್ಸ್ ಪಾಲಿಸೀಸ್ನ ಡಿಮೆಟರಲೈಸ್ ಮಾಡೋದಕ್ಕೆ ಆಕ್ಷನ್ ತಗೊಂತಾರೆ ಅನ್ನೋ ಥರ. ಸೊ ಹೀಗೆ ಈ ಡಿಮೆಟರಲೈಸ್ ಮಾಡಿದ ಮೇಲೆ ಹೇಗಾದ್ರೆ ಈಕ್ವಿಟೀಸ್ ಸ್ಟಾಕ್ಸ್ ಒಂದು ಟೈಮು ಪೇಪರಲ್ಲಿದ್ದ ಸ್ಟಾಕ್ಸ್ ಎಲ್ಲಾನು ಡಿಮೆಟರಲೈಸ್ ಮಾಡಿದಾಗ CDSL ಅವ್ರಿಗೆ, NSDL ಅವ್ರಿಗೆ, ಈವನ್ ಕಾರ್ವಿ ಅವ್ರಿಗೆ ಬಿಸ್ನೆಸ್ ಬೆಳೆದಿದೆ ಅಲ್ವಾ, ಬಿಕಾಸ್ ಅವರೇ ಡಿಪಾಸಿಟರಿ ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೋ ಕಾರಣವಾಗಿ. ಸಿಮಿಲರ್ ಆಗಿ ಇನ್ಶೂರೆನ್ಸ್ ಸೆಗ್ಮೆಂಟ್ ಅಲ್ಲೂ ಈ ತರ ಚರ್ಯಗಳು ತಗೋಬಹುದು ಅಂತ NSDL, CDSL ಅಂಡ್ ಕಾರ್ವಿ ಅವ್ರಿಗೆ ಬಿಸ್ನೆಸ್ ಬೆಳೆಯುತ್ತೆ ಅಂತ. ಅಂಡ್ ಈ 3 ಕಂಪನೀಸಲ್ಲೂ ಮೆಜಾರಿಟಿ ಆಫ್ ಬಿಸ್ನೆಸ್ ಬೆಳೆಯೋದಂತೂ CDSL ಅವ್ರಿಗೆ ಅಂತ. ಅದರಿಂದಾನೇ ಈ ಥರ ಡಿಸ್ಕಷನ್ ಒಂದು ವೇಳೆ IRDA ಅವರು ತಗೊಂಡ್ರೆ ಅದೊಂದು ಬಿಗ್ ಪಾಸಿಟಿವ್ CDSL ಅವರಿಗೆ. ಅಂಡ್ ಸೆಕೆಂಡ್ ಅಪ್ಡೇಟ್, ಇವತ್ತು ಇಂಡಿಯಾನಲ್ಲಿ 100 ಮಿಲಿಯನ್ ಡಿಮ್ಯಾಟ್ ಅಕೌಂಟ್ಸ್ ಓಪನ್ ಆಗಿರೋ ಥರ ಮೀನ್ಸ್ 10 ಕ್ರೋರ್ಸ್ ಡಿಮ್ಯಾಟ್ ಅಕೌಂಟ್ಸ್ ಓಪನ್ ಆಗಿದೆ. ಔಟ್ ಆಫ್ ದಿ 10 ಕ್ರೋರ್ಸ್ 7 ಕ್ರೋರ್ಸ್ ಹತ್ರ ಡಿಮ್ಯಾಟ್ ಅಕೌಂಟ್ಸು ಸರ್ವಿಸಸ್ಸು CDSL ಅವರೇ ಪ್ರೊವೈಡ್ ಮಾಡ್ತಾ ಇದ್ದಾರೆ. ರೆಸ್ಟ್ ಆಫ್ ದ NSDL ಅವರು ಸರ್ವಿಸಸ್ನ ಪ್ರೊವೈಡ್ ಮಾಡ್ತಿದ್ದಾರೆ. ನೆಕ್ಸ್ಟು, ರಿಲಯನ್ಸ್ ಬಗ್ಗೆ ಮಾತಾಡ್ಕೋಬೇಕು. ಇವರು ಸೋಲಾರ್ ಎನರ್ಜಿ ಸೆಗ್ಮೆಂಟಲ್ಲಿ, ಸೋಲಾರ್ ಎನರ್ಜಿ ಇಂಡಸ್ಟ್ರಿನಲ್ಲಿ ಸಾಫ್ಟ್ವೇರ್ ಪ್ರೊವೈಡ್ ಮಾಡುವಂಥ ಸೆನ್ಸ್ಹ್ಯಾಕ್ ಅನ್ನೋ ಕಂಪನಿನ ತಗೊಂಡಿದ್ದಾರೆ. ನಿಯರ್ಲಿ $32 ಮಿಲಿಯನ್ ಕೊಟ್ಟು 79.4%, ನಿಯರ್ಲಿ 80% ಭಾಗವನ್ನು ಆ ಕಂಪನಿನಲ್ಲಿ ತಗೊಂಡಿದ್ದಾರೆ. ಅಂಡ್ ಪರ್ಟಿಕ್ಯುಲರ್ಲಿ ಇವರು ಅಕ್ವೈರ್ ಮಾಡ್ತಿರೋಂಥ ಸೆನ್ಸ್ಹ್ಯಾಕ್ ಅನ್ನೋ ಕಂಪನಿ FY20ನಲ್ಲಿ $129,000 ಹತ್ರ ರೆವೆನ್ಯೂ ಜನರೇಟ್ ಮಾಡ್ತಿದ್ರೆ FY22 ಟೈಮ್ಗೆ ಆಲ್ಮೋಸ್ಟ್ ಡಬಲ್ ಆಗಿದೆ. ಫ್ರಮ್ $129,000 ಟು $230,000 ಹತ್ರ ರೆವೆನ್ಯೂನಂತೂ ಲಾಸ್ಟ್ 2 ಇಯರ್ಸಲ್ಲಿ ಇವರು ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು, ಅಪೋಲೋ ಟೈರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಅಪೋಲೋ ಟೈರ್ಸ್ ಅಂತಾನೆಲ್ಲ ಮೋಸ್ಟ್ ಆಫ್ ದಿ ಟೈರ್ ಸ್ಟಾಕ್ಸ್ನೆಲ್ಲ ನಮಗೆ ರ್ಯಾಲಿ ಕಾಣಿಸ್ತಾ ಇದೆ. ಇದಕ್ಕೆ ರೀಸನ್ ಮೋರ್ಗನ್ ಸ್ಟ್ಯಾನ್ಲಿ ಅವರು ಮೆನ್ಷನ್ ಮಾಡ್ತಿರೋದು, ಗ್ಲೋಬಲಿ ರಾ ಮೆಟೀರಿಯಲ್ ಪ್ರೈಸಸ್ ಸ್ವಲ್ಪ ಕೂಲ್ ಆಫ್ ಆಗ್ತಿದೆ. ಅಂಡ್ ಪರ್ಟಿಕ್ಯುಲರ್ಲಿ ರಾ ಮೆಟೀರಿಯಲ್ ಪ್ರೈಸಸ್ಸು ಕೂಲ್ ಆಫ್ ಆಗೋದೇ ಅಲ್ಲ, ಮೈನ್ ಪಾಯಿಂಟು ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟಲ್ಲಿ ಇಂಡಿಯಾನಲ್ಲಿ ಒಂದು ಸ್ಟ್ರಾಂಗ್ ಡಿಮ್ಯಾಂಡ್ ಕಾಣಿಸ್ತಾ ಇದೆ. ಮೋಸ್ಟ್ ಆಫ್ ದಿ ಆಟೋ ಮೇಕರ್ಸ್, ಒಂದು ಕಂಪನಿ ಅಂತಲ್ಲ, ಮೋಸ್ಟ್ ಆಫ್ ದಿ ಆಟೋ ಮೇಕರ್ಸ್ ಎಲ್ಲರಿಗೂ ಒಂದು ಸ್ಟ್ರಾಂಗ್ ಆರ್ಡರ್ ಬ್ಯಾಕ್ಲಾಗ್ ಇದೆ. ಮಹೇಂದ್ರ XUV 700 ಕಾರ್ ಅಂತೂ 2 ಇಯರ್ಸ್ ವೆಯ್ಟಿಂಗ್ ಟೈಮು ಪ್ರೆಸೆಂಟ್ ಕಾಣಿಸ್ತಾ ಇದೆ. ಈ ಥರ ಇಷ್ಟೊಂದು ಸ್ಟ್ರಾಂಗ್ ಡಿಮ್ಯಾಂಡ್ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟಲ್ಲಿ ಇರ್ತಾ ಇರೋದು ಅವರಿಗೆ, ಆಟೋ ಮೇಕರ್ಸ್ಗೆ ಪಾಸಿಟಿವ್, ಇವ್ರಿಗೆ ಬಿಡಿ ಭಾಗಗಳನ್ನ ಸಪ್ಲೈ ಮಾಡ್ತಿರೋಂಥ ಕಂಪ್ನೀಸ್ಗೂ ಪಾಸಿಟಿವ್. ಅದರಿಂದಾನೇ ಅಪೋಲೋ ಟೈರ್ಸ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ನೋಡ್ತಾ ಇರೋ ಆ ಥರ ನೋಡ್ತಾ ಬೈ ರೇಟಿಂಗ್ ಕೊಡ್ತಾ ಇಲ್ಲಿಂದ ಸ್ಟಾಕು 329 ರೂಪೀಸ್ಗೆ ರ್ಯಾಲಿ ಆಗೋದಕ್ಕೆ ಸ್ಕೋಪ್ ಇದೆ. ಮೀನ್ಸ್ ಪ್ರೀವಿಯಸ್ಲಿ ಕ್ಲೋಸಿಂದ ನೋಡಿದ್ರೆ ನಿಯರ್ಲಿ 31% ಹತ್ರ ಅಪ್ಸೈಡ್ ಇರೋದಕ್ಕೆ ಚಾನ್ಸಸ್ ಇದೆ. ಅಂಡ್ ಪರ್ಟಿಕ್ಯುಲರ್ಲಿ ಇವರು ಇಂಡಿಯನ್ ಬಿಸ್ನೆಸ್ನಲ್ಲಿ ಒಂದು ಬಿಗ್ ಟರ್ನ್ ಅರೌಂಡು ಇವರು ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ ಇವರು ಕಾಸ್ಟ್ ಕಂಟ್ರೋಲ್ ಅಂಡ್ ಮಾರ್ಜಿನ್ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಇರೋದು ಅಪ್ಕಮಿಂಗ್ ಕ್ವಾರ್ಟರ್ನಲ್ಲಿ ಬೆಟರ್ ಗ್ರೋತ್ ಡೆಲಿವರಿ ಮಾಡ್ತಾರಂತ ಮೋರ್ಗನ್ ಸ್ಟ್ಯಾನ್ಲಿ ಅವರು ಭಾವಿಸ್ತಾ ಎಂಟೈರ್ ಟೈರ್ ಸೆಕ್ಟರ್ನ ಪಾಸಿಟಿವ್ ಆಗಿ ನೋಡ್ತಿದ್ದಾರೆ. ಅದರಲ್ಲೂ ಅಪೋಲೋ ಟೈರ್ಸ್ನ ಟಾಪಿಕ್ ಅಂತ ಹೇಳಿದಿರೋ ಕಾರಣವಾಗಿ ಇಂಟ್ರಾಡೇನಲ್ಲಿ ನಿಯರ್ಲಿ ಅಪೋಲೋ ಟೈರ್ಸು 7% ರ್ಯಾಲಿ ಆಗಿದೆ. ನೆಕ್ಸ್ಟು, ಸಿಂಜನ್ ಇಂಟರ್ನ್ಯಾಷನಲ್ ಬಗ್ಗೆ ಮಾತಾಡ್ಕೋಬೇಕು. ನಮ್ಮೆಲ್ಲರಿಗೂ ತಿಳಿದಿದೆ, ಇದು ಬಯೋಕಾನ್ ಅಂಡರಲ್ಲಿರುವಂಥ ಕಂಪನಿ. ಈ ಕಂಪನಿನಲ್ಲಿ ಬಯೋಕಾನ್ ಅವರು ನಿಯರ್ಲಿ 70% ಪಾಲನ್ನ ಹೋಲ್ಡ್ ಮಾಡ್ತಿದ್ದಾರೆ. ಆ್ಯಂಡ್ ಬಯೋಕಾನ್ ಅವರು ತುಂಬ ಟೈಮ್ ಬ್ಯಾಕಿಂದನೂ ಈ ಕಂಪನಿಯಲ್ಲಿ 10% ಹತ್ರ ಅವ್ರ ಪಾಲನ್ನ ಸೆಲ್ ಮಾಡ್ತಾರಂತ ಅಪ್ಡೇಟ್ಸ್ ಇದೆ ಅಲ್ವಾ.
ಅದರಲ್ಲಿ ಭಾಗವಾಗಿ ಈಗ ಬಯೋಕಾನ್ ಅವರು 5% ಹತ್ರ ಅವ್ರ ಪಾಲ್ನ 550 to 573 ಎಸ್ಟರ್ಡೇ ಕ್ಲೋಸಿಂಗ್ ಪ್ರೈಸಿಂದ ಕಂಪೇರ್ ಮಾಡಿದ್ರೆ ನಿಯರ್ ಟು 5% ಹತ್ರ ಡಿಸ್ಕೌಂಟಲ್ಲಿ ಇವತ್ತು ಬ್ಲಾಕ್ ಡೀಲ್ಸಲ್ಲಿ ನಿಯರ್ಲಿ 5% ಹತ್ರ ಅವ್ರ ಪಾಲನ್ನ ಸೆಲ್ ಮಾಡಿದ್ದಾರೆ. ಆ್ಯಂಡ್ ಇರುವಂಥ ರೂಲ್ಸ್ ಪ್ರಕಾರ ಈ ಥರ ಒಂದ್ಸಲಿ ಫಸ್ಟು ಸ್ಟೇಕ್ನ ಸೆಲ್ ಮಾಡಿದ್ಮೇಲೆ 90 ಡೇಸ್ವರೆಗೂ ಲಾಕ್ ಇನ್ ಇರುತ್ತೆ. ಇವನ್ ಬಯೋಕಾನ್ ಅವರು ನೆಕ್ಸ್ಟ್ ಇನ್ನೊಂದು 5% ಸೆಲ್ ಮಾಡಬೇಕು ಅಂದ್ಕೊಂಡ್ರು 90 ಡೇಸ್ ಆದಮೇಲೆ ಸೆಲ್ ಮಾಡಬೇಕಾಗತ್ತೆ. ನೆಕ್ಸ್ಟು ಪ್ರಾಡೆಂಟ್ ಕಾರ್ಪೊರೇಟ್ ಅಡ್ವೈಸರಿ ಸರ್ವಿಸಸ್ ಬಗ್ಗೆ ಮಾತಾಡ್ಕೋಬೇಕು. ಇಂಟ್ರಾಡೇನಲ್ಲಿ ಒಂದು ಪಾಯಿಂಟ್ವರೆಗೂ ನೆಗೆಟಿವ್ನಲ್ಲಿ ಟ್ರೇಡ್ ಆಗ್ತಿರೋಂಥ ಸ್ಟಾಕು ಸಡನ್ ಆಗಿ ಅಪ್ಸೈಡ್ಗೆ ಮೂವ್ ಆಗ್ತಾ ನಿಯರ್ಲಿ 5% ಹತ್ರ ಇಂಟ್ರಾಡೇ ಸೆಷನಲ್ಲಿ ಗೈನ್ ಆಗಿದೆ. ಇದರ ಬ್ಯಾಕು ಒಂದು ಫಂಡಮೆಂಟಲ್ ಅಪ್ಡೇಟ್ ಕಾಣಿಸ್ತಾ ಇದೆ. ನಾವು ಬ್ಯಾಂಕ್ಸ್ಗೆ ಹೋಗ್ತಿದ್ರು, ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೆ ಹೋಗ್ತಿದ್ರು, ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿ ತಗೊಳ್ಳಿ, ಈ ಮ್ಯೂಚುವಲ್ ಫಂಡ್ಸ್ ಚೆನ್ನಾಗಿದೆ ಅಂತ ಹೇಳಿ ಸಜೆಸ್ಟ್ ಮಾಡ್ತಾ ಇರ್ತಾರಲ್ವಾ. ಆ ಥರ ನಾನ್ ಬ್ಯಾಂಕಿಂಗ್ ಸೆಗ್ಮೆಂಟಲ್ಲಿ ಈ ಪ್ರಾಡೆಂಟ್ ಕಾರ್ಪೊರೇಟ್ಸ್ ಅಡ್ವೈಸರಿ ಸರ್ವಿಸಸ್ ಅವರು ಸೆಕೆಂಡ್ ಲಾರ್ಜೆಸ್ಟ್ ಪ್ಲೇಯರ್ ಆಗಿ ಎವಾಲ್ವ್ ಆಗಿರೋ ಥರ ಮತ್ತು ಮ್ಯೂಚುವಲ್ ಫಂಡ್ಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋದ್ರಲ್ಲಿ ಅಂಡ್ ಓವರಾಲ್ ಆಗಿನೂ ಸ್ವಲ್ಪ ಇಯರ್ ಬ್ಯಾಕು 12th ಪೊಸಿಷನಿಂದ ಈಗ 5th ಪೊಸಿಷನ್ಗೆ ಬಂದಿರೋ ಥರ ಎಂಟೈರ್ ಈ ಮ್ಯೂಚುವಲ್ ಫಂಡ್ಸ್ ಮೂಲಕ ಕಮಿಷನ್ನ ಅರ್ನ್ ಮಾಡ್ತಾ ಇಂಡಸ್ಟ್ರಿ 16% CAGR ಗ್ರೋತ್ ಹೋಗ್ತಾ ಇದ್ರೆ ಇವರು 35% CAGR ಗ್ರೋತಿಂದ ಗ್ರೋ ಆಗ್ತಿದ್ದಾರೆ. ಆ್ಯಂಡ್ ಈ AUMನು ಇಂಡಸ್ಟ್ರಿ ಕಂಪೇರ್ ಮಾಡಿದ್ರೆ ಮೋರ್ ದ್ಯಾನ್ ಡಬಲ್ ಇವರು ಗ್ರೋ ಆಗ್ತಿದ್ದಾರೆ. ಆ್ಯಂಡ್ ಈ ಎಂಟೈರ್ ಈ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಎರ್ನ್ ಮಾಡ್ತಿರೋಂಥ ಕಮಿಷನ್ ಎಂಟೈರ್ ಇಂಡಸ್ಟ್ರಿನಲ್ಲಿ ಸ್ವಲ್ಪ ವರ್ಷಗಳ ಹಿಂದೆ ಬ್ಯಾಕ್ 2% ಮಾರ್ಕೆಟ್ ಶೇರ್ ಇದ್ರೆ ಈಗ ಅದು 4% ಮಾರ್ಕೆಟ್ ಶೇರ್ನ ಇವರು ಎವಾಲ್ವ್ ಆಗಿರೋ ಥರ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಇವರಿಂದ ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟು ರೇಟ್ಗೈನ್ ಟೆಕ್ನಾಲಜೀಸ್ ಬಗ್ಗೆ ಮಾತಾಡ್ಕೋಬೇಕು. ಕುವೈಟ್ ಬೇಸ್ಡ್ ಆಗಿ ಆಪರೇಷನ್ಸ್ ಮಾಡೋ ಜಜೀರಾ ಏರ್ಲೈನ್ ಅವರು ಈ ಮಿಡಲ್ ಈಸ್ಟ್ನಲ್ಲಿ ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಏರ್ಲೈನ್ ಅವರು ಇವರು. ರೇಟ್ಗೈನ್ ಟೆಕ್ನಾಲಜೀಸ್ ಅವರ ಏರ್ಗೈನ್ ಪ್ರೈಸಿಂಗ್ ಪ್ರಾಡಕ್ಟ್ ಮೀನ್ಸ್ ಈ ಫ್ಲೈಟ್ ಟಿಕೆಟ್ಸ್ ರಿಲೇಟೆಡ್ ಆಗಿ ಪ್ರೈಸಿಂಗ್ನ ಆಟೋಮೆಟಿಕ್ ಆಗಿ ಚೇಂಜ್ ಮಾಡ್ತಾ ಇರೋದು ರೇಟ್ಗೈನ್ ಅವರು ಪ್ರಾಡಕ್ಟ್ನ ಈ ಏರ್ಲೈನ್ ಕಂಪನಿ ಸೆಲೆಕ್ಟ್ ಮಾಡಿರೋ ಥರ ರೇಟ್ಗೈನ್ ಅವರು ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟು ಪೇಟಿಎಂ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ಆಗಸ್ಟ್ ಬಿಸ್ನೆಸ್ನ ಅಪ್ಡೇಟ್ ಮಾಡಿದ್ದಾರೆ. ಆ ಬಿಸ್ನೆಸ್ ಅಪ್ಡೇಟ್ ಗಮನಿಸಿದ್ರೆ ನಂಬರ್ ಆಫ್ ಲೋನ್ಸು ಡಿಸ್ಬರ್ಸಲ್ ಆದರು ಆ್ಯಂಡ್ ವ್ಯಾಲ್ಯೂ ಆಫ್ ಲೋನ್ ಡಿಸ್ಬರ್ಸಲ್ ಆದರು, ಗ್ರಾಸ್ ಮರ್ಚಂಡೈಸ್ ವ್ಯಾಲ್ಯೂ ಆ್ಯಂಡ್ ಮಂತ್ಲಿ ಟ್ರಾನ್ಸಾಕ್ಟಿವ್ ಯೂಸರ್ ಡೇಟಾ ಎಲ್ಲ ಸೆಗ್ಮೆಂಟಲ್ಲೂ ಇಯರ್ ಆನ್ ಇಯರ್ ಕಂಪ್ಯಾರಿಸನಲ್ಲಿ ಆರ್ ಮಂತ್ ಆನ್ ಮಂತ್ ಕಂಪ್ಯಾರಿಸನಲ್ಲೂ ಪೇಟಿಎಂ ಅವರು ಗ್ರೋತ್ ಅಂತೂ ಡೆಲಿವರಿ ಮಾಡಿದ್ದಾರೆ. ನೆಕ್ಸ್ಟು NTPC ಬಗ್ಗೆ ಮಾತಾಡ್ಕೋಬೇಕು. ಮಧ್ಯಪ್ರದೇಶನಲ್ಲಿ ಒಂದು ಪವರ್ ಕಂಪನಿ ಇನ್ಸಾಲ್ವೆನ್ಸಿ ಸ್ಟೇಜ್ಗೆ ಹೋಗ್ತಿರೋ ಕಾರಣವಾಗಿ ಆ ಪವರ್ ಕಂಪನಿನ NTPC ಅವರು ತಗೊಂಡಿದ್ದಾರೆ. ನಿಯರ್ಲಿ 925 crores ಕೊಟ್ಟು ಆ ಪವರ್ ಕಂಪನಿ ನೇಮ್ ಜಾವಾ ಪವರ್. ಆ ಥರ ತಗೊಂತಿರೋಂಥ ಪವರ್ ಕಂಪನಿಗೆ 600 megawatts ಹತ್ರ ಥರ್ಮಲ್ ಪವರ್ನ ಜನರೇಟ್ ಮಾಡೋ ಕೆಪಾಸಿಟಿ ಇದೆ. ಅದರಿಂದ ಈಗ ಇವರು ಅಕ್ವಜೇಷನ್ ಮಾಡ್ತಾ ಇರೋದು ಟೋಟಲ್ ಆಗಿ NTPC ಒಂದು ಪವರ್ ಕೆಪಾಸಿಟಿ 70+ GWಗೆ ರೀಚ್ ಆಗತ್ತೆ ಅನ್ನೋ ಥರ NTPC ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.